ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕುರುಹಿನ ಶೆಟ್ಟಿ ಸಮಾಜದ ವತಿಯಿಂದ ನಡೆದ 4 ದಿನದ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿ. ಕುರುಹಿನ ಶೆಟ್ಟಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿಯ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಪ್ರೀಮಿಯರ್ ಲೀಗ್ ಸೀಸನ್ 1 ಹಾಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಚನ್ನಬಸವ ಸ್ವಾಮಿ ತಾಲೂಕು ಕ್ರೀಡಾಂಗಣದಲ್ಲಿ ಗುರುವಾರದಂದು ಬಸವರಾಜ್ ಕುರುಗೋಡು ಚಾಲನೆ ನೀಡಿದರು. ಜೂನ್ 1, 2025ರಂದು ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಕುರುಹಿನ ಶೆಟ್ಟಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿ ನೇತೃತ್ವದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಂಡು ಜರುಗಿತು. ಇದೇ ವೇಳೆ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆದ್ದ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಮತ್ತು ನಗದು ಬಹುಮಾನ ನೀಡಿ ಇನ್ನೂ ಉತ್ತಮ ಮಟ್ಟದಲ್ಲಿ ಬೆಳೆಯಿರಿ, ಪ್ರಶಸ್ತಿಯನ್ನು ಗೆಲ್ಲಿರಿ ಎಂದು ಹಾರೈಸಿದರು. ಬಳಿಕ ಮಾತನಾಡಿದ ಅವರು, ಪ್ರಥಮ ಬಾರಿಗೆ ಕ್ರಿಕೆಟ್ ಪಂದ್ಯಾವಳಿಗೆ ರಾಜ್ಯದ ನಾನಾ ಭಾಗಗಳಿಂದ ಸಮಾಜದ 19 ತಂಡಗಳು ಭಾಗವಹಿಸಿರುವುದು ಸಮಾಜದ ಸಂಘಟನೆಗೆ ಅತ್ಯಂತ ಪೂರಕವಾಗಿದೆ ಎಂದು ಹೇಳಿದರು. ಬಳಿಕ ಮಾಂತುಗುಂಡ ಮಲ್ಲಿಕಾರ್ಜುನ್ ನಾಗಪ್ಪ, ತಿಪ್ಪಣ್ಣ ಶಾವಿ, ಏಳುಬಾವಿ ಕುಬೇರಪ್ಪ, ಶಾಮಣ್ಣ ಚೇಗೂರ್, ಬಸವರಾಜ್ ನಾಗಪ್ಪ ಕುರುಗೋಡ್, ಸಮಿತಿಯ ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ತಟ್ಟಿ ಸೇರಿದಂತೆ ಅನೇಕ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಗಂಗಾವತಿ ಕಾರ್ಯಕಾರಿ ಮಂಡಳಿ ಗೌರವಾಧ್ಯಕ್ಷರು ಎಂ ವೀರೇಂದ್ರನಾಥ್ ನಾಗಪ್ಪ, ನಾಗರಾಜ್ ಹಟ್ಟಿ ಅಧ್ಯಕ್ಷರು, ಲಕ್ಷ್ಮಣಪ್ಪ ಸಿರ್ವಾರ್ ಕಾರ್ಯದರ್ಶಿಗಳು, ಕುರುಹಿನ ಶೆಟ್ಟಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ತಟ್ಟಿ, ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷರು ಶ್ರೀಮತಿ ಸರೋಜಮ್ಮ ಮಲ್ಲಿಕಾರ್ಜುನ್ ನಾಗಪ್ಪ, ಶ್ರೀಮತಿ ಸುನೀತಾ ತಿಪ್ಪಣ್ಣ ಅಧ್ಯಕ್ಷರು ಸೇರಿದಂತೆ ಅನೇಕರು ಸಮಾರೋಪ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇದಕ್ಕೂ ಪೂರ್ವದಲ್ಲಿ ತಂಡಗಳ ಕುರಿತು ನಮ್ಮ ಮಾಧ್ಯಮದವರ ಮುಂದೆ ಮಲ್ಲಿಕಾರ್ಜುನ್ ತಟ್ಟಿಯವರು ಮಾತನಾಡಿದರು. ಯುವಕರಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಸುವುದರ ಜೊತೆಗೆ ನಮ್ಮ ಕಲೆ ಪರಂಪರೆ ಸಾಂಸ್ಕೃತಿಕ ಉಳಿಸಿ ಬೆಳೆಸಿ ಉದ್ದೇಶ ಹೊಂದಿರುವುದಾಗಿ, ಜೊತೆಗೆ ಒಟ್ಟು 4 ದಿನಗಳ ಕಾಲ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಎಲ್ಲಾ ತಂಡಗಳ ಆಟಗಾರರಿಗೆ ವಸತಿ ಸೇರಿದಂತೆ ಊಟ ಉಪಚಾರದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಎಲ್ಲ ನಮ್ಮ ಸಮಾಜದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಎಂದು ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಕುರುಹಿನ ಶೆಟ್ಟಿ ಸಮಾಜದ ಗುರು ಹಿರಿಯರು, ಗಣ್ಯರು ಹಾಗೂ ಯಜಮಾನರು, ಯುವಕರು ಸೇರಿ ಯಶಸ್ವಿಗೊಳಿಸಿದರು ಎಂದು ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಗಂಗಾವತಿ ಕುರುಹಿನ ಶೆಟ್ಟಿ ಸಮಾಜದ ಗುರು ಹಿರಿಯರು ಮತ್ತು ಯುವಕರು, ಮಹಿಳಾ ಮಂಡಳಿಯವರು, ಕ್ರೀಡಾಪಟುಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಗಂಗಾವತಿ ಕುರುಹಿನ ಶೆಟ್ಟಿ ಸಮಾಜದ ವತಿಯಿಂದ ಕುರುಹಿನ ಶೆಟ್ಟಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿಯವರು ಕುರುಹಿನ ಶೆಟ್ಟಿ ಪ್ರೀಮಿಯರ್ ಲೀಗ್ ಸೀಸನ್ 1 ಎಂಬ ಒಂದು ಹಾರ್ಡ್ ಟೆನ್ನಿಸ್ ಬಾಲ್ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಕ್ರೀಡಾಕೂಟದಲ್ಲಿ ಈ ಗುರುವಾರದಿಂದ ಆದಿತ್ಯವಾರದವರೆಗೆ ಒಟ್ಟು ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆ ಮತ್ತು ಗದಗ ಜಿಲ್ಲೆ ಹಾಗೂ ಇದು ಮತ್ತೆ ನಮ್ಮ ಬಾಗಲಕೋಟೆ, ಭಾಗ್ಯನಗರ, ಕೊಪ್ಪಳ ಜಿಲ್ಲೆಯಿಂದ ಒಟ್ಟು 15 ಟೀಮ್ಗಳು ಬಂದಿದ್ದಾವು. ಅದೇ ರೀತಿ ನಮ್ಮ ಗಂಗಾವತಿಯಿಂದನೇ 5 ಟೀಮ್ಗಳು, ಒಟ್ಟು 20 ಟೀಮ್ಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾವು. ಇವಾಗ ಏನಪ್ಪ ಅಂದ್ರೆ ಇವತ್ತು ಆದಿತ್ಯವಾರ ಕೊನೆಯ ದಿನವಾದ್ದರಿಂದ ಇವತ್ತು ಸೆಮಿಫೈನಲ್, ಫೈನಲ್ ಇದ್ದಾವು, ಮ್ಯಾಚ್ ನಡೀತಾ ಇದ್ದಾವು. ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲ ಕ್ರೀಡಾಪಟುಗಳು ಆಸಕ್ತಿಯಿಂದ ಭಾಗವಹಿಸಿ ಆಟವಾಡುತ್ತಿದ್ದಾರೆ. ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಸಮಾಜ ಗಂಗಾವತಿ ಕುರುಹಿನ ಸಮಾಜದವರು ಊಟ ಮತ್ತು ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ. ಮೊದಲನೇ ಬಹುಮಾನ 50,000 ರೂಪಾಯಿಯನ್ನು ನಮ್ಮ ಗಂಗಾವತಿಯ ವಾಣಿಜ್ಯೋದ್ಯಮಿಗಳಾದ ಎಂ ರವೀಂದ್ರನಾಥ್ ಹಾಗೂ ತಟ್ಟಿ ಮಲ್ಲಿಕಾರ್ಜುನ್ ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಎರಡನೇ ಬಹುಮಾನ 30,000 ರೂಪಾಯಿ ನಮ್ಮ ಕ್ರೀಡಾಭಿಮಾನಿಗಳು, ಅವರ ಹೆಸರೇನಿಲ್ಲ, ಕ್ರೀಡಾಭಿಮಾನಿಗಳು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೂರನೇ ಬಹುಮಾನವನ್ನು ನಮ್ಮ ಶಾವಿ ಅಶೋಕ್ ಅವರು ಕೊಟ್ಟಿದ್ದಾರೆ. ಈ ಒಂದು ಊಟ ಮತ್ತು 4 ದಿನದ ಊಟ ಮತ್ತು ವ್ಯವಸ್ಥೆಯನ್ನು ನಮ್ಮ ಒಂದು ಕುರುಹಿನ ಶೆಟ್ಟಿ ಸಮಾಜ ಗಂಗಾವತಿ ಅವರು ಏರ್ಪಡಿಸಿದ್ದಾರೆ. 4 ದಿನದ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು
ನಮ್ಮ ಗಂಗಾವತಿ ಕುರುಡಿ ಸಮಾಜದವರು ವ್ಯವಸ್ಥೆ ಮಾಡಿದ್ದಾರೆ. ನಾಲ್ಕನೇ ಬಹುಮಾನ ಸಮಿತಿಯ ವತಿಯಿಂದ, ಅಂದರೆ ಈ ನಮ್ಮ ಏನಿವಾಗ ಸೀಸನ್ ಇದು ಕುರುಣ್ ಶೆಟ್ಟಿ ಪ್ರೀಮಿಯರ್ ಲೀಗ್ ಸೀಸನ್ 1 ಎಂಬುದನ್ನು ನಮ್ಮ ಕುರುಣ್ ಶೆಟ್ಟಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿಯವರು ಅದು 4ನೇ ಬಹುಮಾನವಾಗಿ ಕೊಡುಗೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಈ 4 ದಿನ ಸಹಿತ ಈ ಒಂದು ಕ್ರೀಡಾಕೂಟವನ್ನು ಚೆನ್ನಾಗಿ ಆಯೋಜಿಸಲಾಗಿದೆ. ಇವತ್ತು ಕೊನೆಯ ದಿನ ಆದಿತ್ಯವಾರ ಇಲ್ಲೆಲ್ಲ ಮುಗಿದ ಮೇಲೆ ಈ ಒಂದು ಕ್ರೀಡಾ ಸಮಿತಿಯಿಂದ ನಮ್ಮ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಪಾರಿತೋಷಗಳನ್ನು ಕೊಡ್ತಾ ಇದ್ದಾರೆ. ಆ ಸಾಯಂಕಾಲ ತನಕ ಎಲ್ಲರೂ ಇದ್ದು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಮಾರಂಭ ನೀಲಕಂಠೇಶ್ವರ ದೇವಸ್ಥಾನದಲ್ಲಿದೆ. ಸಾಯಂಕಾಲ 6:30 ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಅಲ್ಲಿ ಬಂದು ಈ ಒಂದು ಕೊನೆಯ ಸಮಾರೋಹವನ್ನು ಯಶಸ್ವಿಯಾಗಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾನು ಸಮಾಜದ ಯಜಮಾನರೇ ಮಾಡಿದ್ದು. ಏನಪ್ಪಾ ಅಂತಂದ್ರೆ ಶಾವಿ ತಿಪ್ಪಣ್ಣವರು ಮತ್ತು ನಮ್ಮ ಸಮಾಜ ಇನ್ನು ಹಿರಿಯರಾದಂಥ ನಮ್ಮ ಇವರು ಯಾರು ಶಿರ್ವಾರು ಲಕ್ಷ್ಮಣಪ್ಪನವರು ಮತ್ತು ಈ ನಮ್ಮ ಒಂದು ಇದಕ್ಕೆ ಸಹಾಯ ಮಾಡಿದಂಥ ನಮ್ಮ ರಾಜೇಶ್ ಅಂತ ಇದ್ದಾರೆ, ಅವರು ಅಮರಾವತಿ ರಾಜೇಶ್ ಮತ್ತು ವೆಂಕಟೇಶ್ ಅಂತ ಚಂದ್ರಪ್ಪ ಇಲ್ಲಿ ಅವರೆಲ್ಲರೂ ಇದರೆಲ್ಲ ಇದ್ಕೊಂಡು ನಾವು ಉದ್ಘಾಟನೆ ಮಾಡಿದ್ವಿ ನಾವು ಎಂದು ಗುರುವಾರದಂದು. ಸಮಾರೋಪ ಸಾಯಂಕಾಲ ನೀಲಕಂಠೇಶ್ವರ ದೇವಸ್ಥಾನದಲ್ಲೇನೇ ಇದೆ. ಎಲ್ಲರೂ ಅಲ್ಲಿಗೆ ಬಂದು ಪಾಲ್ಗೊಂಡು ಅದನ್ನು ಯಶಸ್ವಿ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಾವು ಬಳ್ಳಾರಿ ದೊಡ್ಡಗಡೆ ಶಿವಪ್ಪ ಅಂತೇಳಿ ಬಳ್ಳಾರಿ ನಗರದ ನಾವು ಕುರುಣ್ ಶೆಟ್ಟಿ ಸಮಾಜದ ಅಧ್ಯಕ್ಷರಾಗಿದ್ವಿ. ನಾವೀಗ ಬಳ್ಳಾರಿ ಗಂಗಾವತಿನಲ್ಲಿ ಈ ಒಂದು ಕ್ರಿಕೆಟ್ ವ್ಯವಸ್ಥೆ ಏನು ಟೀಮ್ ಇಟ್ಕೊಂಡಿದ್ದಾರೆ, ಅದ್ರ ಸಲುವಾಗಿ ನಾವು ನೋಡ್ಲಿಕ್ಕಾಗಿ ಬಂದಿವಿ. ಇಲ್ಲಿ ನಮ್ಮವರು ಬಳ್ಳಾರಿಯವರು ಕೂಡ ಕ್ರಿಕೆಟ್ ಟೀಮ್ಲಿಂದ ಇಲ್ಲಿ ಪೈಪೋಟಿ ಮಾಡಿದ್ದಾರೆ. ಅದರಲ್ಲಿ ಕ್ವಾರ್ಟರ್ ಫೈನಲ್ವರೆಗೆ ಬಂದು ಅವರು ನಮ್ಮವರು ಸೋತಿದ್ದಾರೆ. ಏನು ನಾವು ಯಾರೇ ಇರಲಿ ನಮ್ಮವ್ರು ಆಡ್ತಿದ್ದಾರೆ ಅಂತ ನಾವು ಕುತ್ಕೊಂಡು ಯಾಕಂದ್ರೆ ನಾವೆಲ್ಲ ಕುರುಣ್ ಶೆಟ್ಟಿ ಸಮಾಜದವರು, ನಾವು ಸ್ನೇಹಪೂರ್ವಕವಾಗಿ ಇರ್ತೀವಿ. ಯಾರು ಸೋಲ್ತಾರ ಯಾರು ಗೆಲ್ತಾರ ನಮಗೆ ಪ್ರಶ್ನೆ ಬೇಕಿಲ್ಲ. ನಾವು ಗೆಳೆಯೋದೇ ಕುರುಣ್ ಶೆಟ್ಟಿ ಸಮಾಜದವರೇ. ಇದರಲ್ಲಿ ಆಲೋಚನೆ ಮಾಡೋ ಕೆಲಸ ಇಲ್ಲ. ನಮ್ಮವ್ರು ಆಡಿ ಹೋಗ್ಬಿಟ್ಟಿದ್ದಾರೆ, ಆದ್ರೂ ನಾವು ಬಂದು ನಾವು ಕ್ರಿಕೆಟ್ ನೋಡೋ ಸಲುವಾಗಿ ಇಲ್ಲಿ ಕುತ್ಕೊಂಡಿದ್ವಿ. ಯಾಕ ಗಂಗಾವತಿನ 4 ದಿನ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಸುಮ್ಮನೆ ಮಾತಲ್ಲ. ಊಟದ್ದು ಇರ್ಲಿಕ್ಕೆ ವ್ಯವಸ್ಥೆ ಇವೆಲ್ಲ ಮಾಡ್ಬೇಕಾದ್ರೆ ಸುಮ್ಮನೆ ಮಾತುಗಳಲ್ಲ. ಇವೆಲ್ಲ ಇಲ್ಲಿ ಗಂಗಾವತಿನಲ್ಲಿ ಹಿರಿಯರ ಇರ್ಬೋದು, ನಮ್ಮ ಮಲ್ಲಿಕಾ ನಾಗಪ್ಪನವ್ರು ಇರ್ಬೋದು, ನಮ್ಮ ಮಾತುಗೊಂಡೆ ರವಿ ಅಣ್ಣ ಮಾಮವರಾಗಿರ್ಬೋದು, ನಮ್ಮ ಅಣ್ಣವ್ರಾಗ್ತಾರೆ ತಿಪ್ಪಣ್ಣನವರು, ಅವರು ಮತ್ತೆ ಆಮೇಲೆ ಕುರುಬ ಬಸವರಾಜ್ ಅಂತಾರೆ, ಅವರು ಕೂಡ ಎಲ್ಲ ಸೇರಿ ಎಲ್ಲ ಹಿರಿಯರು ಸೇರಿ ಅದ್ರ ಜೊತೆಗೆ ನೋಡ್ರಿ, ಅದ್ರ ಜೊತೆಗೆ ಸಮಿತಿ ಕೂಡ ಇರಬೇಕು. ಕೇವಲ ಹಿರಿಯರು ಇದ್ದು ಕುಟ್ಕೊಂಡು ಮಾಡಕ್ ಆಗೋದಿಲ್ಲ. ಅದ್ರ ಜೊತೆ ನಮ್ಮ ಇಲ್ಲಿ ಏನ್ ಟೀಮ್ ಇದೆ, ಈ ಟೀಮ್ ನೋಡಿ ಬಹಳ ಸಂತೋಷ ಆಗ್ತದೆ. ಚೆನ್ನಾಗಿ ಆಡಿಸ್ತದಾರ. ಇದೇ ರೀತಿ ನಾವು ಒಂದು ಕುರುಣ್ ಶೆಟ್ಟಿ ಸಮಾಜದ ಅಧ್ಯಕ್ಷರಾಗಿ ಇದ್ದುಕೊಂಡು ಬಳ್ಳಾರಿನಲ್ಲಿ ಕೂಡ ನಾವು ಕೂಡ ಇದೇ ರೀತಿ ಫಾಲೋ ಅಪ್ ಮಾಡಿ ಒಂದು ಟೀಮ್ಗಳನ್ನ ರೆಡಿ ಮಾಡಿಕೊಂಡು ಎಲ್ಲಾ ಊರುಗಳು ಇಡೀ ಕರ್ನಾಟಕ ಸ್ಟೇಟ್ಲಿಂದ ಕರೆಕಳಿಸಿ ನಾವು ಕೂಡ ಒಂದು ಕ್ರಿಕೆಟ್ ಆಡಿಸ್ಬೇಕಂತ ಒಂದು ಮನಸ್ಸಿಗೆ ಬಂದೈತೆ. ಇವತ್ತು ನಾನು ಇಲ್ಲಿ ಹೇಳ್ತಿದ್ದೀನಿ, ನಾನು ಮಾಡೇ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕುರುಣ್ ಶೆಟ್ಟಿ. ಇಂದಿನ ಶ್ರೀ ಗಂಗಾವತಿ ಕುರುಣ್ ಶೆಟ್ಟಿ ಒಂದು ಸಮಾಜ ಮತ್ತು ಹಾಗೂ ನಮ್ಮ ಎಲ್ಲ ಸಮಿತಿಗಳು, ಅದರಲ್ಲಿ ಅಧ್ಯಕ್ಷರು, ಗೌರವಾನ್ವಿತ ಅಧ್ಯಕ್ಷರು, ಯಜಮಾನರು ಎಲ್ಲ ಸಹಕಾರದಿಂದ ಈ ಒಂದು ಟೂರ್ನಮೆಂಟನ್ನು ಮತ್ತು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿಯಿಂದ ಆಯೋಜಿಸಲಾಗಿತ್ತು. ನಮಗೆ ಎಲ್ಲ ಒಂದು ಸವಲತ್ತುಗಳು, ಫೆಸಿಲಿಟೀಸ್ಗಳು, ಪ್ರಶಸ್ತಿ ಆಗಲಿ ಅಥವಾ ಇನ್ನಿತರ ಯಾವುದೇ ಸಹಕಾರ, ಅದು ಊಟದ ವ್ಯವಸ್ಥೆ ಆಗಲಿ, ವಸತಿ ವ್ಯವಸ್ಥೆ ಆಗಲಿ ಒಗ್ಗೂಡಿಸಿ ನಮ್ಮ ಸಮಾಜದವರು ಈ ಸಮಿತಿಗೆ ಬಹಳ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಾವು ಕೂಡ ಎಲ್ಲ ಹುಡುಗರು, ನಮ್ಮಲ್ಲಿ ಏನು ಸಮಾಜದಲ್ಲಿ ಎಲ್ಲ ಸಮಿತಿಯ ಹುಡುಗರು ಒಂದು ಹುಮ್ಮಸ್ಸಿನಿಂದ ಈ ಟೂರ್ನಮೆಂಟನ್ನು ಸಕ್ಸಸ್ ಮಾಡಲೇಬೇಕಂತ ನಿರ್ಣಯ ತಗೊಂಡು, ಅದೇ ರೀತಿ ಗುರುಗಳಿಗೆ, ಹಿರಿಯ ಯಜಮಾನರಿಗೆ, ಸಮಾಜ ಯಜಮಾನರಿಗೆ ಕೇಳಿದಾಗ ಸಮಾಜ ಯಜಮಾನರು ಅಷ್ಟೇ ಉತ್ಸಾಹದಿಂದ ನೀವು ಮಾಡ್ಕೊಂಡು ಹೋಗ್ರಪ್ಪ, ನಾವು ಹಿಂದೀವಿ, ಅದೇ ರೀತಿ ನಮಗೆ ಬೆನ್ನೆಲುಬಾಗಿ ಅವ್ರು ನಿಂತು ಈ ಒಂದು ಟೂರ್ನಮೆಂಟನ್ನು ನಾವು ಯಶಸ್ವಿ ಆಗಲೇಬೇಕು, ಮಾಡೇ ಮಾಡ್ತೀವಿ ಅನ್ನೋ ಒಂದು ಹುಡುಗರಲ್ಲಿ ಬಂದಿರೋ ಛಲ ನಮಗೆ ಭಾಳ ಖುಷಿ ತಂತು. ಹಿಂಗಾಗಿ ನಾವು ಇದನ್ನ ಟೂರ್ನಮೆಂಟ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಅದೇ ರೀತಿ ಎಲ್ಲ ಒಂದು ಹೊರ ರಾಜ್ಯದಿಂದ ಬಂದಂತ ಹೊರ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಆಟಗಾರರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ.
ಉತ್ತಮವಾಗಿ ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಮ್ಮ ಒಂದು ಇದೇ ಪಕ್ಕದಲ್ಲಿರುವ ಬಳ್ಳಾರಿ ಜಿಲ್ಲೆಯವರು, ಅವರ ಸಮಾಜದ ಯಜಮಾನರು, ಅಧ್ಯಕ್ಷರು ಶಿವಪ್ಪ ಅವರು ಅಂತೇಳಿ, ಅವರು ಕೂಡ ಈ ಒಂದು ಉತ್ಸಾಹಕತೆ ನೋಡಿ ನಾವು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ನಮ್ಮ ಸಮಾಜದ ವತಿಯಿಂದ ಸ್ಟೇಟ್ ಲೆವೆಲ್ ಅಂದರೆ ರಾಜ್ಯ ಮಟ್ಟದ ಟೂರ್ನಮೆಂಟ್ ಅನ್ನ ಯಶಸ್ವಿಯಾಗಿ ನಾವು ಮಾಡೋಣ, ನಾವೆಲ್ಲರೂ ಕೂಡ್ಕೊಂಡು ನಮ್ಮ ಸಮಾಜದ ಏಳಿಗೆಯನ್ನ ಮುಂದೊಯ್ಯೋಣ ಅನ್ನೋ ಒಂದು ಕ್ರೀಡಾ ಮನೋಭಾವ ಅವರಲ್ಲಿ ಬೆಳೆದು ಬಂದಿರೋದ್ರಿಂದ ಹಿಂಗಾಗಿ ಅವರ ಉತ್ಸಾಹಕ್ಕೆ ನಾವು ನಮ್ಮ ಗಂಗಾವತಿ ಸಮಾಜದವರು ಹಾಗೂ ಎಲ್ಲ ಸಮಿತಿಯ ಮಂಡಳಿಯವರು, ಯಜಮಾನರು, ಕ್ರೀಡಾ ಸಮಿತಿಗಳು, ಯುವಕ ಮಂಡಳಿಗಳು ಎಲ್ಲರೂ ಅವರಿಗೆ ಉತ್ಸಾಹ ಕೊಟ್ಟು ಅವರಿಗೆ ನಾವು ತುಂಬ ಹೃದಯದ ಮುಂದೆ ನೀವು ಟೂರ್ನಮೆಂಟ್ ಕಾಂಟ್ಯಾಕ್ಟ್ ಮಾಡ್ರಿ ಅಂತೇಳಿ ಅವರಿಗೆ ಇನ್ನೂ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಈ ಪಾಯಿಂಟ್ ಅಲ್ಲಿ 4ನೇ ಮ್ಯಾನ್ ಆಫ್ ದಿ ಮ್ಯಾಚ್ ಶ್ರೀ ಹನುಮಂತಪ್ಪ ಚೇಗೂರು ಅವರು ಕಾಣಿಕೆ ನೀಡಿರುತ್ತಾರೆ. ನೆನಪಿನ ಕಾಣಿಕೆ ಶ್ರೀ ಮಂತ್ಗೊಂಡ್ ಮಂಜುನಾಥ್ ಅವರು ಕೂಡ ನೀಡಿರ್ತಾರೆ. ಅವರಿಗೂ ನಮ್ಮ ಈ ಸಮಿತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾರೆ. ಬೆಸ್ಟ್ ಬಾಲ್ಸ್ ಗಳನ್ನ ನಮ್ಗೆ ಪ್ರತಿ ಒಂದು ಮ್ಯಾಚಿಗೂ ಕೂಡ ನಮಗೆ ಬಾಲ್ ಒಂದು ಕಾಣಿಕೆಯಾಗಿ ನೀಡಿರೋರು ನಂಜುಂಡಪ್ಪ ಬಜಾರ್ ಅವರು ನೀಡಿರುತ್ತಾರೆ. ಅವ್ರಿಗೂ ಕೂಡ ನಾವು ಬಹಳ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀವಿ. ಟೋಟಲ್ ಆಗಿ ಈ ಸಮಿತಿಯಿಂದ ನಮಗೆ ಸಹಕಾರ ಕೊಟ್ಟಿರುವ ಎಲ್ಲರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತೀವಿ. ಗಂಗಾವತಿ ಕುರುವಿನಶೆಟ್ಟಿ ಸಮಾಜದ ಸಾಂಸ್ಕೃತಿಕ ಮತ್ತು ಕಲಾ ವೇದಿಕೆಯಿಂದ ಪ್ರಥಮ ಸೀಸನ್ ಇಂದ ಈ ಹಾರ್ಡ್ಬಾಲ್ ಟೆನ್ನಿಸ್ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯವಾಗುತ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಹಾರ್ಡ್ಬಾಲ್ ಟೆನ್ನಿಸ್ ಬಿಟ್ಟು ಲೆದರ್ ಬಾಲ್ ಟೂರ್ನಮೆಂಟ್ ಮಾಡ್ಬೇಕಂತ ನಾನು ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಆದ್ರೆ ಎಲ್ಲಾ ಪ್ರೋತ್ಸಾಹದಿಂದ ಈ ಟೂರ್ನಮೆಂಟ್ ಯಶಸ್ವಿ ಆಗಕ ಸಾಧ್ಯತೆ ಆಗಿದೆ ಅಂತ ನಾವು ಒಂದೆರಡು ಮಾತುಗಳಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಸಹಕಾರದಿಂದ ಈ ಟೂರ್ನಮೆಂಟ್ ಇಲ್ಲಿವರೆಗೂ 4 ದಿನಗಳ ಕಾಲ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಫೈನಲ್ ಪ್ರವೇಶ ಬರ್ತಾರ. ಮುಂದಿನ ದಿನಗಳಲ್ಲಿ ಇದನ್ನು ಪ್ರತಿ ವರ್ಷ ಮಾಡ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಮುಂದೆ ಕುರುವಿನಶೆಟ್ಟಿ ಸಮಾಜ ಪ್ರೋತ್ಸಾಹದಿಂದ ಇದು ಮುಂದೆ ಪ್ರತಿ ವರ್ಷ ನಡೆಯಬೇಕಂತ ನನ್ನ ಒಂದು ಅಭಿಲಾಷೆ. ಪ್ರೋತ್ಸಾಹಕರು ಈ ಗೌರವ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ನಾಗಪ್ಪ ತಟ್ಟಿ ಅವರು ಹಾಗೂ ಜೀರಾಳ್ ನಾಗರಾಜ್ ಅವರು ಮತ್ತು ಇಲ್ಲಿ ಪ್ರಮೋದ್ ಅಂತ ಇದ್ದಾರೆ. ಕೆಲವರು ಅಲ್ಲಿ ವೇದಿಕೆ ಮೇಲೆ ಕೂಡ ಹಾಸನರಿದ್ದಾರೆ, ಯಜಮಾನ್ರು ಎಲ್ಲಾರು, ಹಾಗೂ ಕ್ರೀಡಾಪಟುಗಳು ಎಲ್ಲಾರು ಕುರುವಿನಶೆಟ್ಟಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹದಿಂದ ಸಾರ್ವಜನಿಕರು ಕೂಡ ಎಲ್ಲಾರು ಬಂದ ನೋಡ್ತಾ ಇದ್ದಾರೆ. ಧನ್ಯವಾದಗಳು. ಶಿರವ ನಿಡುವೆನು ಅಡಿಯಲ್ಲಿ ನಿನ್ನ
ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನ. ಬಡತನ ಶಾಶ್ವತವಲ್ಲ, ಸಿರಿತನ ಶಾಶ್ವತವಲ್ಲ, ನಿನ್ನಲ್ಲಿ ಇರುವಂತಹ ಮಾನವೀಯತೆಯ ಗುಣಗಳೇ ಶಾಶ್ವತ. ಓಂ ನಮಃ ಶಿವಾಯ ಎಂದು ಮತ್ತೊಮ್ಮೆ ನಮ್ಮ ದೈವವನ್ನು ಸ್ಮರಿಸುತ್ತಾ ಈಗ ಸ್ವಾಗತ ಭಾಷಣ ಶ್ರೀ ನೀಲಕಂಠ ಅರುಣ್ಶ್ರೀಯವರಿಂದ. ಸಮಾರಂಭ ಈಗ ನಡೀತಾ ಇದೆ. ಈ ಸಮಾರಂಭಕ್ಕೆ ಅತಿಥಿ ಗಣ್ಯಮಾನ್ಯರನ್ನ ಆಗಲೇ ವೇದಿಕೆ ಮೇಲೆ ಆಹ್ವಾನಿಸಿದ್ದಾರೆ. ಅವರಿಗೆ ನಾವೆಲ್ಲರೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುವ ಕಾರ್ಯಕ್ರಮ ಈಗ ನಮ್ಮ ಸಮಾಜದ ಯಜಮಾನರು ಆಗಿರುವಂತಹ ಒಂದು ಕ್ರೀಡಾಕೂಟಗಳನ್ನ ನಮ್ಮ ಸಮಾಜದ ವತಿಯಿಂದ ಹಮ್ಮಿಕೊಂಡಿರುವುದು ಒಂದು ವಿಶೇಷವಾದಂತಹ ಒಂದು ಪ್ರಸಂಗ ಅಂತಂದೇಳಿ ಭಾವಿಸಬಹುದು. ಮೊಟ್ಟ ಮೊದಲನೇದಾಗಿ ಈ KPL ಸೀಸನ್ 1ರ ಒಂದು ಪ್ರಾರಂಭದ ಹಂತ ಹೆಂಗಿತ್ತಪ್ಪ ಅಂದ್ರೆ 17/4/2025 ಮೊಟ್ಟ ಮೊದಲನೇದಾಗಿ ನಮ್ಮ ಸಮಾಜದ ವತಿಯಿಂದ ನಮ್ಮ ದೇವಸ್ಥಾನದಲ್ಲಿ ನಡೆದಂತ ಒಂದು GB ಮೀಟಿಂಗ್ ಅಲ್ಲಿ ಮೊಟ್ಟ ಮೊದಲನೇದಾಗಿ ರಾಜ್ಯ ಮಟ್ಟದ ಹಾಲ್ ಟೆನಿಸ್ ಬಾಲ್ ನಡೆಸುವ ಒಂದು ಪ್ರಸ್ತಾಪ ಆಯಿತು. ಆಗ ನಮ್ಮ ಸಮಾಜದ ಹಿರಿಯರು ಏನಪ್ಪಾ ಅಂದ್ರೆ ನಮಗೆ ಬಹಳಷ್ಟು ಸಪೋರ್ಟ್ ಕೊಟ್ಟರು, ಸಹಕಾರ ನೀಡಿದ್ರು. ಆಗ್ಲಪ್ಪ ಮಾಡೋಣ, ಸ್ವಲ್ಪ ನಿರ್ಧಾರ ಮಾಡ್ಕೊಳ್ಳಿ, ಟೈಮ್ ತಗೊಳ್ಳಿ, ಆಮೇಲೆ ಡೇಟ್ಗಳನ್ನ ನಿರ್ಧರಿಸ್ರಿ, ಆಮೇಲೆ ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲವನ್ನ ರೆಡಿ ಮಾಡ್ಕೊಂಡು ಇದನ್ನ ಮಾಡ್ರಿ ಅಂತಂದ್ರು. ಅದೇ ರೀತಿಯಾಗಿ ಈ ಒಂದು ಟೂರ್ನಮೆಂಟ್ ನಡಿಬೇಕಾದ್ರೆ ಮುಖ್ಯವಾಗಿ ಊಟದ ಮತ್ತು ವಸತಿ ವ್ಯವಸ್ಥೆಯನ್ನ ನಮ್ಮ ಈ ಒಂದು ಕುರಿನಶೆಟ್ಟಿ ಸಮಾಜದ ಶ್ರೀ ನೀಲಕಂಠೇಶ್ವರ ಸ್ವಾಮಿಯ ಒಂದು ದೇವಸ್ಥಾನದಲ್ಲಿ ಕೊಡಲು ನಮ್ಮ ಸಮಾಜದ ಹಿರಿಯರೆಲ್ಲರೂ ಒಪ್ಪಿದಾಗ ಬಹಳಷ್ಟು ಸಂತೋಷವಾಯಿತು. ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಂದ್ರೆ
ಮುಖ್ಯವಾಗಿ ಊಟ ಮತ್ತು ವಸತಿ ಅಂತ ಒಂದು ಊಟದ ಮತ್ತು ವಸತಿ ವ್ಯವಸ್ಥೆಯನ್ನ ನಮ್ಮ ನೀಲಕಂಠೇಶ್ವರ ಸ್ವಾಮಿಯ ಒಂದು ದೇವಸ್ಥಾನದಲ್ಲಿ ದೊರಕಿದ್ದು ನಮ್ಮೆಲ್ಲರ ಪುಣ್ಯ ಅಂತಂದು ಹೇಳಿ, ನಂತರ ಇನ್ನು ಮುಂದುವರೆದು ಏನಪ್ಪಾ ಅಂದ್ರೆ ಈ ಒಂದು ಟೂರ್ನಮೆಂಟ್ ನಡೆಸಬೇಕಾದ್ರೆ ಆರ್ಥಿಕ ವ್ಯವಸ್ಥೆಯ ಒಂದು ಅವಶ್ಯವಾಗಿರುತ್ತೆ. ಅಂತ ಒಂದು ಸಮಯದಲ್ಲಿ ನಮ್ಮ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳು ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ವಯಸ್ಸಿನಲ್ಲಿ ಚಿಕ್ಕವರು ದೊಡ್ಡವರು ಎನ್ನೋದೇ ಏನ ಮಾಡಿದ್ರಪ್ಪ ಅಂದ್ರೆ ಎಲ್ಲರೂ ತಮಗೆ ತನುಮನ ಸಹಾಯದಿಂದ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕಾಗಿ ಹಣದ ಒಂದು ಸಹಾಯವನ್ನು ಮಾಡಿದ್ರು. ನಂತರ ಇನ್ನು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಹಾಗೂ ಚತುರ್ಥ ಬಹುಮಾನ, ಇಲ್ಲಿ ಪ್ರಥಮ ಬಹುಮಾನವನ್ನ 50,000 ರೂಪಾಯಿಯನ್ನ ನಮ್ಮ ಸಮಾಜದ ಹಿರಿಯರಾದಂತ ಶ್ರೀ ರವೀಂದ್ರನಾಥ್ ನಾಗಪ್ಪನವರು ಹಾಗೂ ಮಲ್ಲಿಕಾರ್ಜುನ್ ತಟ್ಟಿ ನಾಗಪ್ಪನವರು ಇವರ ಒಂದು ಸಹಯೋಗದಲ್ಲಿ ಈ ಒಂದು ಪ್ರಥಮ ಬಹುಮಾನವನ್ನ ನೀಡಿದ್ದಾರೆ. ನಂತರ ಎರಡನೆಯ ಒಂದು ಬಹುಮಾನವನ್ನ ಕ್ರೀಡಾಭಿಮಾನಿಗಳು ಕುರಿನ್ಶೆಟ್ಟಿ ಕ್ರೀಡಾಭಿಮಾನಿಗಳ ವತಿಯಿಂದ ಏನಾಗಿದೆಪ್ಪ ಅಂದ್ರೆ 30,000 ರೂಪಾಯಿಗಳ ಒಂದು ಬಹುಮಾನವನ್ನ ಇವರು ನೀಡಿದ್ದಾರೆ. ನೆಕ್ಸ್ಟ್ ಮೂರನೇ ಒಂದು ಬಹುಮಾನವನ್ನ ಶಾವಿ ಅಶೋಕ್ ಅವರು 20,000 ರೂಪಾಯಿಯನ್ನ ಅವರು ಈ ಒಂದು ತೃತೀಯ ಬಹುಮಾನವನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ಚತುರ್ಥ ಬಹುಮಾನವನ್ನ ಐಲಿ ಮಹೇಶ್ ಅವರು 5,000 ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ. ಈ ಚತುರ್ಥ ಬಹುಮಾನ ವಿಶೇಷವಾಗಿ ಯಾಕಂದ್ರೆ ಈ ಚತುರ್ಥ ಬಹುಮಾನ ಇರಲಿಲ್ಲ, ಆದ್ರೆ ಕೊನೆಯದಾಗಿ ಅಲ್ಲಿವರೆಗೂ ಬಂದ ಮೇಲೆ ಅವ್ರಿಗೂ ಒಂದು ಬಹುಮಾನ ಕೊಡೋಣ ಎಂಬ ಒಂದು ಆಸೆಯಿಂದಾಗಿ ಏನಪ್ಪಾ ಅಂದ್ರೆ ಐಲಿ ಮಹೇಶ್ ಅವರು ವಿಶೇಷವಾಗಿ 5,000 ರೂಪಾಯಿಗಳ ಬಹುಮಾನ ಮತ್ತು ಪಾರಿತೋಷಕವನ್ನ ನೀಡಿ ಗೌರವಿಸೋಣ ಅಂತ ತಿಳ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಬಹುಮಾನವನ್ನು ಇಟ್ಟಿದ್ರು. ಹಾಗಾಗಿ ಈ ಒಂದು ಟೂರ್ನಮೆಂಟ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಸಮಾಜದ ಬಾಂಧವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಇದ್ದಾರೆ, ಆದ್ರೆ ನಮಗೆ ಗೊತ್ತಿರಲ್ಲ ಅಂತ ಒಬ್ಬ ವ್ಯಕ್ತಿಗಳು ಅಥವಾ ಅಂತ ನಮ್ಮ ಸಮಾಜದ ವ್ಯಕ್ತಿಗಳು ಏನಪ್ಪಾ ಅಂದ್ರೆ ಒಂದ್ ಕಡೆ ಸೇರಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಜೀವನವನ್ನ ನಡೆಸೋಣ ಹಾಗೂ ಸಮಾಜದ ಒಂದು ಏಳಿಗೆಗೋಸ್ಕರ ಬೆಳೆಯೋಣ ಅಂತ ಕಾರಣಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಒಂದು ಕ್ರೀಡಾಕೂಟಗಳನ್ನ ನಮ್ಮ ಒಂದು ಕುರಿನ್ಶೆಟ್ಟಿ ಸಮಾಜದ ವತಿಯಿಂದ ಇಟ್ಕೊಳ್ಳಲಾಯಿತು. ಹಾಗಾಗಿ ಇದರ ಮುಖ್ಯ ಉದ್ದೇಶ ಯಾರೇ ಸೋಲಿ ಯಾರೇ ಗೆಲ್ಲಿ ಮೊದಲನೇದಾಗಿ ನಮ್ಮವರೇ ಗೆದ್ದಿದ್ದಾರೆ ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಇರಲಿ ಅಂತ ಹೇಳ್ತಾ ನನ್ನ ಈ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾರೆ. ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ಎಂಬ ಸುಂದರವಾದ ಸಾಧನೆಯ ನುಡಿಗಳನ್ನು ಹೇಳುತ್ತಾ ಕುರುಹಿನಶೆಟ್ಟಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿಯ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಶ್ರೀ ನಾಗರಾಜ್ ಚೇಗೂರು ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಇಂದು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಬಹುಮಾನ ಮತ್ತು ನೆನಪಿನ ಕಾಣಿಕೆ ನೀಡಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಈ ಟೂರ್ನಿಗೆ ಮೊದಲನೇ ಬಹುಮಾನವನ್ನು ನೀಡಿರುವಂತಹ ಶ್ರೀಯುತ ಶ್ರೀ ರವೀಂದ್ರನಾಥ್ ನಾಗಪ್ಪ ಮಾಂದ್ಗೊಂಡ ಇವರು ಮತ್ತು ನಾಗಪ್ಪ ತಟ್ಟಿ ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ.
ಇನ್ನೊಂದು ಹೆಚ್ಚಿನ ಏನಪ್ಪ ಅಂತಂದ್ರೆ ನಮ್ಮ ಸಮಾಜದಲ್ಲಷ್ಟೇ ಆಟ ಆಡ್ತಾರಲ್ರಿ, ಬಹಳ ಖುಷಿಯಾದ ವಿಚಾರ. ಯಾರು ಎಲ್ಲೆಲ್ಲಿ ಇರ್ತಾರೋ ಏನೋ ಗೊತ್ತಿಲ್ಲ, ಈ ಕನ್ನಡದಲ್ಲಿ ಎಲ್ಲರೂ ಸೇರಿ ಯಾರು ಅನ್ನೋದು ಗೊತ್ತಿರಂಗಿಲ್ಲ. ಈ ತರ ಆಟ ನಡೆಸಿದಾಗ ಎಲ್ಲರೂ ಸೇರಿ ಕಲಿತ ಆಟ ಆಡ್ತಾರೆ, ಬಹಳ ಖುಷಿಯಾದ ವಿಚಾರಗಳು. ಆಮೇಲೆ ನಾಷ್ಟ ಆಗಿರ್ಬೋದು, ಊಟ ಆಗಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ಈ ತರ ಇಲ್ಲಿ ನಡೆಸಿದ್ದು ಬಹಳ ಚಲೋ ರೀ. ಬೇರೆ ಕಡೆ ಹೋದ್ರೆ ಅಷ್ಟು ಇದಾಗಿಲ್ಲ. ಇನ್ನೂ ಹೆಚ್ಚಿನ ಇದೇ ತರ ಸಹಕಾರ ಕೊಡೋದು ನಾನು ಕೇಳ್ಕೊತೀನಿ. ಇವತ್ತಿನ ಟೂರ್ನಮೆಂಟ್ ಬಗ್ಗೆ ಮಾತಾಡಬೇಕಂದ್ರೆ ಪ್ರಥಮವಾಗಿ ಈ ಟೂರ್ನಮೆಂಟಿಗೆ ಕಾರಣಕರ್ತರಾದಂಥ ಎಲ್ಲ ದಾನಿಗಳು ಹಾಗೂ ಇವತ್ತು ಟೂರ್ನಮೆಂಟ್ ನಡೆಸಿಕೊಟ್ಟಂಥ ಗಂಗಾವತಿಯ ಮ್ಯಾನೇಜ್ಮೆಂಟ್ಸ್ ಅವರಿಗೆ ನಾನು ಒತ್ತುರೂಪವಾಗಿ ಹಾಗೂ ನಮ್ಮ ಗದಗ ಕುರುಬ ಶೆಟ್ಟಿ ಸಮಾಜ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ನಾವು ಇದು ಪ್ರಥಮ ಬಾರಿಗೆ ಪಾರ್ಟಿಸಿಪೇಟ್ ಮಾಡಿರೋದು. ಹಲವಾರು ಕಡೆ ನಡೆದಿದ್ದು ಕುರುಬ ಶೆಟ್ಟಿ ಸಮಾಜದ ಟೂರ್ನಮೆಂಟ್, ಬಟ್ ನಮ್ಮ ಸ್ನೇಹಿತರು ಆಡಿ ಹಿಂದಿದ್ದಾರೆ. ಇದು ನಮಗೆ ಪ್ರಥಮ ಟೂರ್ನಮೆಂಟು. ಇಷ್ಟು ನೀಟಾಗಿ ಒಳ್ಳೆ ರೀತಿಯಿಂದ ಮ್ಯಾನೇಜ್ಮೆಂಟ್ ಮಾಡಿ, ವಸತಿ ಇರ್ಬೋದು, ಊಟ ಇರ್ಬೋದು, ಆಟ ಆಡಿಸುವಂತ ನಿರ್ಣಾಯಕರು ಎಲ್ಲರಿಗೂ ನಾನು ಒತ್ತರದ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಈ ತರ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಷ್ಟ. ದಾನಿಗಳನ್ನ ಹಂಗೆ ಇದಾರೆ ಇಲ್ಲಿ ಗಂಗಾವತಿಯಲ್ಲಿ. ಆ ದಾನಿಗಳನ್ನ ನಂಬಿ ಟೂರ್ನಮೆಂಟ್ ಮಾಡ್ಕೊಂಡ್ಬಂದ್ರೆ ಅವರು ಕೂಡ ಎಲ್ಲ ಒಗ್ಗಟ್ಟುಗಳಿಂದ ಈ ಟೂರ್ನಮೆಂಟ್ ಮಾಡಿದ್ದಾರೆ. ಎಲ್ಲ ಕ್ರೀಡಾಪಟುಗಳನ್ನು ಒಂದು ವೇದಿಕೆಯನ್ನು ಕೊಡಿಸಿಕೊಟ್ಟಂತ ಗಂಗಾವತಿ ಎಲ್ಲ ಸಮಾಜ ಬಂಧುಗಳಿಗೆ ನಾನು ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸಂತೋಷ್ ಗದಗ್ ಇವರಿಗೆ. ಎಲ್ಲ ಹಿರಿಯರಿಗೂ ಒಂದು ಮಾತು ಹೇಳ್ತೀನಿ. ನಾವು ಸುಮಾರು ಟೂರ್ನಮೆಂಟ್ ಆಡಿದ್ದೀವಿ, ಆದರೆ ನನ್ನ ಹೆಸರು ಕಿರಣ್ ಅಂತ, ನಾನು ಭಾಗ್ಯನಗರ ಟೀಮಿಂದ ಪಾರ್ಟಿಸಿಪೇಟ್ ಮಾಡಿದ್ದೆ. ಜಸ್ಟ್ 5 ರಿಂದ 6 ಜನ ಇರೋ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಂಥದ್ದು ಬೇರೆ ಊರಿಂದ ಬಂದು 15 ರಿಂದ 20 ಜನ ಇರೋ ಒಂದು ಟೀಮ್ ಮೇಂಟೈನ್ ಮಾಡೋದಂದ್ರೆ ಸುಲಭ ಅಲ್ಲ. ಅಂಥ ಟೀಮು 20 ರಿಂದ 40 ಬಂದಿರ್ತವೆ. ಅಂಥ ಎಲ್ಲ ಟೀಮ್ಗೂ ಊಟ, ಉಪಹಾರ, ವಸತಿ ಎಲ್ಲ ಕೊಟ್ಟು ಇಂಥ ಟೂರ್ನಮೆಂಟ್ ನಡೆಸ್ಬೇಕಂದ್ರೆ ಅದು ಅವ್ರಿಗೆ ಏನಿರುತ್ತೆ ಏನಿಲ್ಲ ಅನ್ನೋದು ಅವ್ರಿಗೆ ಅಷ್ಟೇ ಗೊತ್ತು. ಆದರೆ ಈ ಟೂರ್ನಮೆಂಟ್ ಒಳ್ಳೆ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಎಲ್ಲ ನಮ್ಮ ಸಮಾಜ ಬಾಂಧವರಿಗೂ ನನ್ನ ಕಡೆಯಿಂದ ಹಾಗೂ ನಮ್ಮ ಟೀಮ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ನಾನು 2 ಮಾತನ್ನು ಹೇಳ್ತೇನೆ. ಮಾರ್ಗದರ್ಶನ ನೀಡಿದಂಥ ಯಜಮಾನರನ್ನ ಅವರು ಸ್ಮರಿಸಿದರು. ನಮ್ಮ ಸಮಾಜ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಹೀಗೆ ಒಗ್ಗಟ್ಟಾಗಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಬರ್ತಾ ಇದೆ. ಅದರಲ್ಲಿ ಈ ಪುಣ್ಯದ ಶೆಟ್ಟಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿಯು ಕೂಡ ಅತ್ಯಂತ ಯಶಸ್ವಿಯಾಗಿ ಟೂರ್ನಮೆಂಟ್ ಅನ್ನು ನಡೆಸೋದ್ರ ಜೊತೆಗೆ ನಮ್ಮ ಗಂಗಾವತಿಯ ಕುರಿನ ಶೆಟ್ಟಿ ಸಮಾಜಕ್ಕೆ ಒಂದು ದೊಡ್ಡ ಹೆಸರನ್ನು ತಂದುಕೊಟ್ಟಿದ್ದಕ್ಕಾಗಿ ಆ ಕ್ರೀಡಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ನಮ್ಮ ಸಮಾಜದ ಯಜಮಾನರ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಈ ಟೂರ್ನಮೆಂಟ್ನ ಯಶಸ್ಸಿಗೆ ಕಾರಣರಾದಂಥ ಕ್ರೀಡಾ ಸಮಿತಿಯವರಿಗೆ ಹಾಗೂ ಎಲ್ಲ ಸಮಿತಿಗಳನ್ನು ಅವರು ರಚನೆ ಮಾಡಿದರು. ಆ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿರುವಂಥ ಪ್ರತಿಯೊಬ್ಬರಿಗೂ ಕೂಡ, ಹಾಗೆ ವಿಶೇಷವಾಗಿ ಈ ಕ್ರಿಕೆಟ್ ಟೂರ್ನಮೆಂಟ್ನ ಯಶಸ್ಸಿಗೆ ಕಾರಣರಾದಂಥ ಎಲ್ಲ ದಾನಿಗಳಿಗೂ ಕೂಡ ನಾನು ಮತ್ತೊಮ್ಮೆ ವಂದನೆಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಭಾಗ್ಯನಗರ ಎಲ್ಲ ಕಡೆಯಿಂದ ಬಂದಂಥ ಇಲ್ಲಿ ಆಟಗಾರರು ಆಡಿದ್ದಾರೆ. ಅವರು ಎಷ್ಟು ಚೆನ್ನಾಗಿ ನಮಗೆ ಈ ರೀತಿ ಗಂಗಾವತಿಯಲ್ಲಿ ಆಗಿರೋದಂದರೆ ತುಂಬ ಖುಷಿ ಅನಿಸ್ತಾ ಇದೆ. ಊಟದ ವ್ಯವಸ್ಥೆ ಆಗಲಿ ಮತ್ತು ಇವ್ರು ಏನಿಲ್ಲ ಮಾಡಿರ್ತಕ್ಕಂಥ ನೀವೆಲ್ಲ ಏನು ಹೇಳಿದ್ರಲ್ಲ, ಅವ್ರಿಗೆ ಒಂದು ಸಂತೋಷ ಆಗಬೇಕು, ಖುಷಿ ಆಗಬೇಕಂದ್ರೆ ನೀವು ರಾಜ್ಯ ಮಟ್ಟದಲ್ಲಿ ಏನು ಬಂದಿದ್ದೀರಿ, ಇವಾಗ ರಾಷ್ಟ್ರ ಮಟ್ಟಕ್ಕೆ ನೀವು ಗೆದ್ದು ತೋರಿಸಿದಾಗ ಅವರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ನಿಮ್ಮಲ್ಲಿ ಎಲ್ಲರಲ್ಲಿ ಹೇಳ್ಕೊಂಡು ನೀವು ಹೆಚ್ಚಿನ ಆಟದಲ್ಲಿ ನೀವು ಇನ್ನಿಷ್ಟು ಮುಂದೆ ಬರಬೇಕಂತ ತಮ್ಮಲ್ಲೆಲ್ಲಿ ಕಳಕಳಿಯಿಂದ ನಾನು ಹೇಳ್ತಾ ಇದ್ದೀನಿ. ಮತ್ತು ಈ ಆಟದಲ್ಲಿ ಯಾರಿಗೆ ಬಹುಮಾನವನ್ನು ಕೊಟ್ಟು ನಮ್ಮ ಸಮಾಜದವರು ಎಲ್ಲರಿಗೂ ನಿಮಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇನ್ನು ನಾನು 2 ಮಾತಿನಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು ಶ್ರೀಮತಿ ಸುರೇಶ್. ಟೂರ್ನಮೆಂಟ್ 4 ದಿನದ ನಡೆಯಿತು. ಈ ಒಂದು ನಾನಾ ಭಾಗಗಳಿಂದ ಏನಪ್ಪ ಅಂತಂದರೆ ಈ ನಮ್ಮ ಗದಗ ಜಿಲ್ಲೆ ಆಗಿರ್ಬೋದು,
ಕೊಪ್ಪಳ ಜಿಲ್ಲೆ ಆಗಿರ್ಬೋದು, ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಎಲ್ಲ ಕಡೆಯಿಂದ ಒಂದು 15 ತಂಡಗಳು ಹಾಗೂ ಜಿಲ್ಲಾದ್ಯಂತ 5 ತಂಡಗಳು ಬಂದು ಭಾಗವಹಿಸಿ ಈ ಒಂದು 4 ದಿನದ ತನಕ ಭಾಳ ಚೆನ್ನಾಗಿ ಒಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅವರ ಒಂದು ಕ್ರೀಡಾ ಮನೋಭಾವ ಚೆನ್ನಾಗಿ ಮೆರೆದಿದ್ದಾರೆ. ಇದೇ ರೀತಿಯಾಗಿ ಅವರು ಇನ್ನು ಮುಂದೆ ಸಹಿತ ಎಲ್ಲಿ ಒಂದು ಈ ರಾಜ್ಯ ಮಟ್ಟದ ಈ ಟೂರ್ನಮೆಂಟ್ ನಡೆದು ಎಲ್ಲ ಕಡೆ ಹೋಗಿ ಈ ನಮ್ಮ ಕುರಿಶೆಟ್ಟಿ ಸಮಾಜದ ಒಂದು ಹೆಸರನ್ನು ತರಬೇಕಂತ ಎಲ್ಲರಿಗೂ ಕೇಳಿಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕ್ರೀಡೆಗಾಗಿ ಯಾರು ತಮ್ಮ ಮಾಡಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳನ್ನು ಹೇಳೋದು ಮತ್ತು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಯಜಮಾನರಾದ ಶ್ರೀ ಕಟ್ಟಿ ನಾಗಪ್ಪನವರು ಹಾಗೂ ಶ್ರೀ ಕುರುಗೋಡು ಬಸವರಾಜ್ ಅವರು ಹಾಗೂ ಶಾವಿ ತಿಪ್ಪಣ್ಣನವರು ಹಾಗೂ ನಮ್ಮ ಚಕೋರಿ ಶಾಮಣ್ಣನವರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ನಮ್ಮ ಹಿರಿಯರಾದ ಶ್ರೀ ಮಲ್ಲಿಕಾರ್ಜುನ್ ನಾಗಪ್ಪನವರು ಹಾಗೂ ಅದೇ ರೀತಿ ಗೌರವಾಧ್ಯಕ್ಷರಾದ ಶ್ರೀ ರವೀಂದ್ರನಾಥ್ ನಾಗಪ್ಪನವರು ಸಹ ಆಗಮಿಸಬೇಕಾಗಿತ್ತು. ಅವರಿಗೆ ಒಂದು ಕೆಲಸದ ಒತ್ತಡದಿಂದ ಬಂದಿಲ್ಲ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತೇವೆ. ಹಾಗೂ ನಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಮತಿ ಸುನೀತಾ ತಿಪ್ಪಣ್ಣ ಶಾವಿ ಅವರೇ ಹಾಗೂ ನಮ್ಮ ದೇವಸ್ಥಾನದ ಕಾರ್ಯದರ್ಶಿಯಾದ ಶ್ರೀ ಸಿರಿವಾರ್ ಲಕ್ಷ್ಮಣರವರೇ ಹಾಗೂ ಈ ವೇದಿಕೆ ಮೇಲೆ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ನಾಗರಾಜ್ ತಟ್ಟಿ ಅವರೇ, ಟಿ ನಾಗರಾಜ್ ಕ್ಷಮಿಸಬೇಕು, ಟಿ ನಾಗರಾಜ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಸಮಾಜ ಬಾಂಧವರು ಹಾಗೂ ಹೊರಸ್ಥಳದಿಂದ ಬಂದಂಥ ಕ್ರೀಡೆಗೆ ಆಗಮಿಸಿದಂಥ ಎಲ್ಲರಿಗೂ ನಾವು ಸ್ವಾಗತವನ್ನು ಈ ಸಮಯದಲ್ಲಿ ಕೋರುತ್ತಾ, ನಾವು ಯಜಮಾನರಾದವರು ಈಗ ತಾವು ಚೆನ್ನಾಗಿ ಆಟ ಆಡಿದ್ರಿ, ನಾವೇನಪ್ಪ ಹೇಳ್ಬೇಕು, ಈಗ ಕ್ರೀಡೆ ಬಗ್ಗೆ ಹೇಳಬೇಕು 2 ಮಾತು. ನಾವು ಒಳ್ಳೆಯ ಸಂತೋಷ. ಇದೇ ರೀತಿ ನಮ್ಮ ಇದಕ್ಕೆಲ್ಲ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ್ ಕಟ್ಟಿ ಅವ್ರಿಗೆ ಸಲ್ಲಬೇಕು ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂಥ ಕಾರ್ಯಕ್ರಮ. ಭಾಳ ಸಂತೋಷ. ಯಾಕಂದರೆ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಸುಮಾರು ದಿನಗಳಿಂದ ಅವ್ರು ಕಷ್ಟಪಟ್ಟು ಅವರ ಬಂದಿದ್ರು ನಮ್ಮ ಮನೆಗೆ. ಅವರಲ್ಲಿ ಏನಂದರೆ ಏನಾಗ್ತದೋ ಅಂತಕ್ಕಂಥ ಭಾವನೆ ಅವರ ಮನಸ್ಸಿನಲ್ಲಿ ಮುಖದಲ್ಲಿತ್ತು. ಆದರೂ ನೀಲಕಂಠೇಶ್ವರನ ಆಶೀರ್ವಾದದಿಂದ ಎಲ್ಲ ಸುಗಮವಾಗಿ ನಡೆಸಿಕೊಟ್ಟಿದ್ದಾನೆ. ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಯಾರೇ ನಡೆಸಲಿ ಎಲ್ಲವೂ ನೀಲಕಂಠೇಶ್ವರನ ಆಶೀರ್ವಾದ ಸುಗಮವಾಗಿ ನಡೀತಾವೆ. ಯಾವ ಇಲ್ಲಿ ತೊಂದರೆಗಳು ಬರೋದಿಲ್ಲ ಅಂತಕ್ಕಂಥ ಧೈರ್ಯ ನಮ್ಮ ಸಮಾಜ ಬಾಂಧವರಿಗಿದೆ. ಇದೇ ರೀತಿ ಶ್ರೀ ಮಲ್ಲಿಕಾರ್ಜುನ್ ತಟ್ಟಿಯವರು ಪ್ರತಿ ವರ್ಷ ಯಾವುದೇ ರೀತಿ ಆಟೋಟವನ್ನು ನಡೆಸಲಿ, ಹೊಸ ಹೊಸ ಆಟಗಳನ್ನು, ಬ್ಯಾಡ್ಮಿಂಟನ್ ಆಗ್ಬೋದು, ಫುಟ್ಬಾಲ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಅವರು ನಡೆಸಬೇಕು. ಅಂದರೆ ನಮ್ಮ ಸಮಾಜ ಬಾಂಧವರು ಎಲ್ಲಿದ್ದಾರೆ, ಯಾವ ರೀತಿ ಇದ್ದಾರೆ ಅನ್ನೋದನ್ನು ಒಂದು ಒಗ್ಗೂಡಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಮ್ಮ ಅನಿಸಿಕೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಸಮಾಜ ಬಾಂಧವರು. ಊಟ, ವಸತಿ ಹಾಗೂ ಎಲ್ಲ ತಮ್ಗೆ ಅನುಕೂಲತೆ ಆಗಿದ್ದಕ್ಕೆ ಅವರಿಗೆ ಅನುಕೂಲತೆ ಆಗಿದೆ ಅಂತ ಪರಸ್ಥಳದವ್ರು ಬಂದು ಹೇಳಿದರು. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಈ ಸಮಯದಲ್ಲಿ. ಹಾಗೂ ಮುಂದೆ ಸಹ ಇವರು ಭಗವಂತ ಇವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಕ್ರೀಡೆಯಲ್ಲಿ ಉತ್ಸಾಹ ತುಂಬಿ ಪ್ರೋತ್ಸಾಹ ಕೊಟ್ಟು ಇವರು ಮುಂದಿನ ಒಂದು ಕಾರ್ಯಕ್ರಮಗಳನ್ನು ನಡೆಸಲಿ, ಇದೇ ರೀತಿ ನಡೆಸಲಿ ಅಂತ ಮಲ್ಲಿಕಾರ್ಜುನ್ ತಟ್ಟೆಯವರಿಗೆ ಕೇಳ್ಕೊಳ್ತಾ ಇದ್ದೇವೆ. ಸಮಾಜ ಬಾಂಧವರೆಲ್ಲರೂ ಬಾಂಧವರೆಲ್ಲರೂ ಅವರಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಬಹುಮಾನ ವಿತರಣೆ. ಮೊಟ್ಟ ಮೊದಲಿಗೆ ಇವತ್ತಿನ ಪಂದ್ಯದಲ್ಲಿ ಫೈನಲ್ ಮ್ಯಾಚಿನ ಮ್ಯಾನ್ ಆಫ್ ದಿ ಮ್ಯಾಚ್ ಈ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಚೇಗೂರು ಹನುಮಂತಪ್ಪನವರು
ನನ್ನ ಹೆಸರು ಮಂಜುನಾಥ್ ಅಂತ. ನಾವು 15 ಜನ ಟೀಮ್ ಕಟ್ಕೊಂಡು ಗದಗಿಂದ ಬಂದಿದ್ವಿ. ಇಲ್ಲಿ ಗಂಗಾವತಿಯಲ್ಲಿ ಟೂರ್ನಮೆಂಟ್ ನಮ್ಮ ಸಮಾಜದ ಕುರುವಿನ ಶೆಟ್ಟಿ ಸಮಾಜದ ಇಲ್ಲಿ ಟೂರ್ನಮೆಂಟ್ ಇತ್ತು. ಅದರಲ್ಲಿ ನಮಗೆ ಪ್ರಥಮ ಸ್ಥಾನ ಬಂದಿದೆ. ಅದು ನಮಗೆ ಬಹಳ ಖುಷಿಯಿಂದ, ಯಾಕಂದ್ರೆ ಇಲ್ಲಿ ಆರ್ಗನೈಸೇಷನ್ ತುಂಬಾ ಚೆನ್ನಾಗಿತ್ತು. ಊಟದ ವ್ಯವಸ್ಥೆ ಆಗ್ಲಿ, ಆಮೇಲೆ ನಮಗೆ ಬೆಳಿಗ್ಗೆ ಸ್ನಾನದ ವ್ಯವಸ್ಥೆ ಆಗ್ಲಿ, ವಸತಿ ವ್ಯವಸ್ಥೆ ಆಗ್ಲಿ ಎಲ್ಲಾನು ತುಂಬಾ ಅನುಕೂಲಕರವಾಗಿ ಮಾಡ್ಕೊಟ್ಟಿದ್ದಾರೆ. ಇಲ್ಲಿಂದ ಪಿಚ್ ಕೂಡ ತುಂಬಾ ನೀಟಾಗಿ ಅವರು ರೆಡಿ ಮಾಡ್ಕೊಟ್ಟಿದ್ದಾರೆ ನಮಗೆ. ಆಮೇಲೆ ನಮ್ಗೆ ಏನೇ ಕುಂದು ಕೊರತೆ ಬರದೇ ಇರೋ ತರ ಅವ್ರು ನಮ್ಗೆಲ್ಲ ನಮಗೆ ಯಾವ ತರ ಅನುಕೂಲ ಬೇಕು ಅದೇ ತರ ಅನುಕೂಲ ಅವ್ರು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಗಂಗಾವತಿ ಆರ್ಗನೈಸೇಷನ್ ಮತ್ತು ನಮ್ಮ ಹಿರಿಯ ಬಾಂಧವರಿಗೆ ಮತ್ತು ನಮ್ಮ ಇಡೀ ಕರ್ನಾಟಕ ಡಿಸ್ಟ್ರಿಕ್ಟ್ ಅಲ್ಲಿರೋ ಇಡೀ ಹೋಲ್ ಎಲ್ಲ ನಮ್ಮ ಇಂಡಿಯಾದಲ್ಲಿರೋ ನಮ್ಮ ಸಮಾಜದವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ವ್ಯಕ್ತಪಡಿಸ್ತೀನಿ. ಓಕೆ, ನಮ್ಮ ಟೀಮ್ ಹೆಸರು ಗದಗ್ ರೆಡ್ ಬ್ಯಾಕ್ಸ್ ಅಂತ, ಬೆಟಗೇರಿ.